ವಿದ್ಯಾ ಅಂತ ಮಾತಾಡ್ತಿರೋದು. ನಾನು ನಗುನಹಳ್ಳಿಯಿಂದ ಬರ್ತಿರೋದು. ನಮಗೆ ನಾವು ದೇವಸ್ಥಾನನ ಫಸ್ಟು ನಂಬಿರಲಿಲ್ಲ. ವಿಜಯ ಕಾಳಿಮಠ ಬಸವಪ್ಪ ಅಂತಂದರೆ ಏನೋ ಇರಬೇಕು ಸುಮ್ಮನೆ ಅಂತ ಅಂದ್ಕೊಂಡಿದ್ದೆ. ನನಗೆ ಇಲ್ಲಿ ಬಂದ ಮೇಲೆ ಎಲ್ಲ ರೀತಿ ಒಳ್ಳೆಯ ಆಗಿದೆ. ಮತ್ತು ನೀವು ಎಲ್ಲರೂ ಬನ್ನಿ, ಇಲ್ಲಿ ಬೇರೆ ಬೇರೆ ಕಡೆಯಿಂದನೂ ಬರ್ತಿದ್ದಾರೆ, ಎಲ್ಲರಿಗೂ ಆಗಿದೆ, ಒಳ್ಳೆಯದಾಗಿದೆ. ನಾನು ಮನೆ ಕಟ್ಟಬೇಕು ಅಂತ ಕಾರಣಕ್ಕೆ ಬಂದಿದ್ದು. ಮನೆ ಕಟ್ಟಬೇಕು ಅನ್ನೋ ಏನಿರಲಿಲ್ಲ, ನಂಬಿಕೇನಿರಲಿಲ್ಲ. ಮನೆ ಕಟ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಏನೂ ಅಂದ್ಕೊಂಡಿರಲಿಲ್ಲ. ಬಟ್ ಮನೆ ಕಟ್ಟೋಕ್ಕೆ ಫಸ್ಟು ನನಗೆ ಹೆಲ್ಪ್ ಆಗಿರೋದೇ ದೇವಸ್ಥಾನ. ಅಲ್ಲಿ ನಾನು ದುಡ್ಡು ಕೇಳೋಕ್ಕೆ ಅಂತ ಹೋಗಿದ್ದೆ. ಅವರು ಅಣ್ಣಂಗೆ ಹೇಳ್ಕೊಂಡು ಹೋಗಿದ್ದೆ, ಅಣ್ಣ ಹಿಂಗೆ ದುಡ್ಡು ಕೊಡ್ತಾರಾ ಇಲ್ವಾ ಕೇಳೋಣ ಏನು ಮಾಡೋಣ ಅಂತ. ಬರೀ 50,000 ಕೇಳೋಣ ಅಂತ ಹೋಗಿದ್ದು. ಇವತ್ತು 5 ಲಕ್ಷ ಕೊಟ್ಟಿದ್ದಾರೆ ಅವರೇನೆ, ಒಬ್ಬರೇನೆ. ನಾನು ಅವ್ರಿಗೂ ಫಸ್ಟು ಟ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಮನೆ ಕಟ್ಟೋಕ್ಕೆ ಅವರು ಹೆಲ್ಪ್ ಮಾಡ್ತಿದ್ದಾರೆ. ನಾ ದುಡ್ಡೇ ಎಲ್ಲದಕ್ಕೂ ಅಲ್ಲ, ಬಂದು ಒಂದ್ಸಲಿ ನಂಬಿಕೆ ಇಟ್ಟು ಬರಬೇಕು. ಯಾರಾದರೂ ಅಷ್ಟೇ ನಿಮ್ಮಲ್ಲಿ ನಂಬಿಕೆ ಇಟ್ಟು ಬನ್ನಿ. ನಾವು ಯಾವ ಸಂಬಳನೂ ಕೊಡಲ್ಲ. ನಮಗೆ ಯಾರೋ ಹೇಳ್ತಿದ್ರು ಸಂಬಳ ಕೊಡ್ತಾರೆ, ನೀವು ಕೆಲಸ ಮಾಡ್ತಾರೆ ಅಂತ. ಅದು ನಮ್ಮ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇರೋದು. ಎಲ್ಲರೂ ಬಂದು ಕೆಲಸ, ಯಾರಾದರೂ ಈಗ ದೇವಸ್ಥಾನಕ್ಕೆ ಹೋದ್ಮೇಲೆ ಕೆಲಸ ಮಾಡೋ ದುಡ್ಡು ಕೊಡ್ತಾರೆ ಅದೇ ಕೊಡ್ತಾರೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಗಾದ ಅನುಭವನ ನೀವು ಹಂಚ್ಕೊಳ್ಳಿ. ನನಗೆ ಅಂತೂ ನಾನು ಎಲ್ಲ ರೀತಿಲೂ ಫೋನ್ ಮಾಡಿದಾಗ ರಾಜೇಶ್ ಅಣ್ಣ ಎತ್ತಿ ಮಾತಾಡುತ್ತೆ, ರಾಜೇಶ್ ಗುರುಗಳು ಎಲ್ಲ ರೀತಿ ಹೆಲ್ಪು ಮಾಡುತ್ತೆ. ಬಸಪ್ಪನ ಹತ್ರನೂ ಹೊರ ಕೇಳಿದವರು ಇದ್ದಾರೆ. ಯಾವುದೇ ರೀತಿ ತೊಂದರೆ ಇದ್ರೂ ಪರಿಹಾರ ಆಗುತ್ತೆ ಅಂತ ನಂಬಿ ಬರ್ತಿದ್ದಾರೆ. ನೀವು ಅದೇ ರೀತಿ ನಮ್ಮ ಸಂಸ್ಥೆಗೆ ನಮ್ಮಲ್ಲಿ ಬಂದು ದೇವಸ್ಥಾನಕ್ಕೆ ಬನ್ನಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಮತ್ತು ಭೀಮ್ ಅಮಾವಾಸ್ಯೆಗೆ ತುಂಬ ವಿಶೇಷವಾದ ಪೂಜೆ ಇದೆ. ಅದು ಸೋಮವಾರ ಬಿದ್ದಿರೋದ್ರಿಂದ ನೀವು ನವದಂಪತಿಗಳಾಗಿದ್ದರೆ ಇಲ್ಲ ಮದುವೆ ಏನಾದ್ರು ಫಿಕ್ಸ್ ಆಗಿರೋ ನಿಮಗೆ ದಯವಿಟ್ಟು ಬಂದು ಒಂದ್ಸಲಿ ಪೂಜೆ ಮಾಡಿಸ್ಕೊಂಡು ಹೋಗಿ.